ನಂದಿನಿ ಉತ್ಪನ್ನಗಳ ಬಳಕೆದಾರರಿಗೆ ಕೆಎಂಎಫ್ ಒಂದು ಗುಡ್ ನ್ಯೂಸ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಅದರ ದರಗಳ ಇಳಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ನಂದಿನಿ ಉತ್ಪನ್ನಗಳ ಬಳಕೆದಾರರಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಕೆಎಂಎಫ್ ಗ್ರಾಹಕರಿಗೆ ಹಿಂದೆ ಸಿಗ್ತಾ ಇದೆ ಒಂದು ಸಿಹಿ ಸುದ್ದಿ. ನಂದಿನಿ ದರ ಇಳಿಕೆ ಬಗ್ಗೆ ಇವತ್ತು ಕೆಎಂಎಫ್ ಮೀಟಿಂಗ್ ಮಾಡ್ತಾ ಇದೆ. ಇಂದಿನ ಸಭೆಯ ಬಳಿಕ ಅಂತಿಮ ದರದ ಪಟ್ಟಿ ಪ್ರಕಟವಾಗ್ತಾ ಇದೆ. ನಂದಿನಿ ಉತ್ಪನ್ನ ದರ ಪರಿಷ್ಕರಣೆ ಪಟ್ಟಿ ಇವತ್ತು ಬಹುತೇಕ ಪ್ರಕಟವಾಗ್ತಾ ಇದೆ. ಸಭೆಯ ನಂತರ ಸೋಮವಾರದಿಂದ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆ ಆಗ್ತಾ ಇದೆ. ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿ ವಿವಿಧ ಉತ್ಪನ್ನಗಳ ದರ ಕಡಿಮೆ ಆಗ್ತಾ ಇದೆ. ಗುಡ್ ನ್ಯೂಸ್ ಫ್ರಮ್ ಕರ್ನಾಟಕ ಮಿಲ್ಕ್ ಫೆಡರೇಷನ್. ದರಗಳ ಏರಿಕೆ ಇದೆಲ್ಲದರ ಮಧ್ಯೆ ರೋಸಿ ಹೋಗಿದ್ದಂತಹ ಗ್ರಾಹಕರು ಜನರಿಗೆ ಒಂದು ಶುಭ ಸುದ್ದಿ, ಸಿಹಿ ಸುದ್ದಿ ಕೊಡ್ತಾ ಇದೆ. ಕೆಎಂಎಫ್ ಬಹುತೇಕ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಕೇಂದ್ರದಿಂದ ಜಿಎಸ್ಟಿ ದರ 12% 5% ಇಳಿಕೆ ಆಗಿತ್ತು ಜಿಎಸ್ಟಿ ಸ್ಲ್ಯಾಬ್ಸ್ನಲ್ಲಿ. ಹೀಗಾಗಿ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಏಪ್ರಿಲ್ನಲ್ಲಿ ಹಾಲು ಮತ್ತು ಮೊಸರು ದರ ಏರಿಸಿತ್ತು ಕೆಎಂಎಫ್. ಮೊಸರಿನ ದರ ಲೀಟರ್ಗೆ 4 ರೂಪಾಯಿ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. 2017ರಲ್ಲಿ ಹಾಲಿನ ಉತ್ಪನ್ನ ಮೇಲೆ ಜಿಎಸ್ಟಿ ಜಾರಿಗೊಳಿಸಲಾಗಿತ್ತು. 2022ರಲ್ಲಿ ಜಿಎಸ್ಟಿಯನ್ನು 12% ಹೆಚ್ಚಿಸಲಾಗಿತ್ತು. ಸೆಪ್ಟೆಂಬರ್ 22ರಿಂದಲೇ ನಂದಿನಿ ಉತ್ಪನ್ನ ದರ 7% ಕಡಿಮೆ ಆಗ್ತಾ ಇದೆ. ಕೇಂದ್ರದಿಂದ ಜಿಎಸ್ಟಿ ದರ 12% 5% ಇಳಿಕೆಯಾಗಿದೆ. ಜಿಎಸ್ಟಿ ಸ್ಲ್ಯಾಬ್ಸ್ ಪರಿಷ್ಕರಣೆ ಆಗಿತ್ತು. ಏನು 12% ಇತ್ತು ಅದನ್ನು 5%ಗೆ ಇಳಿಸಿತ್ತು ಕೇಂದ್ರ ಸರ್ಕಾರ ಜಿಎಸ್ಟಿ ರೇಟ್ನ. ಹೀಗಾಗಿ ಸೆಪ್ಟೆಂಬರ್ 22 ಅಂದರೆ ಫ್ರಮ್ ಮಂಡೇ ಈ ಒಂದು ದರ ಇಳಿಕೆಯಾಗಿ ಕೆಎಂಎಫ್ ಮಾಡ್ತಾ ಇರುವಂಥ ನಿರ್ಧಾರ, ನಂದಿನಿ ಉತ್ಪನ್ನಗಳೆಲ್ಲವೂ ಕೂಡ ಅದರ ದರ ಇಳಿಕೆ ಆಗ್ತಾ ಇದೆ ಅನ್ನುವಂಥ ಒಂದು ಗುಡ್ ನ್ಯೂಸ್ ಗ್ರಾಹಕರಿಗೆ.